ಇದೆ ಅಲ್ಲ, ಚೆನ್ನಾಗಿತ್ತು ಇಲ್ಲಿ. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಇಲ್ಲಿ ಬ್ರಿಡ್ಜ್ ಕಾಣಿಸ್ತಲ್ವಾ, ಇದೇ ಜಾಗದಲ್ಲಿ ಒಂದು ಶಾರ್ಟ್ಸ್ ಮಾಡಿದ್ದೆ. ನೀವೆಲ್ಲ ನೋಡಿದ್ದೀರ ಅಂತ ಅಂದ್ಕೊತೀನಿ. ಎಷ್ಟು ಜನ ನೋಡಿದ್ದೀರೋ ಎಷ್ಟು ಜನ ಬಿಟ್ಟಿದ್ದೀರೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಿದ್ದೀನಿ, ಚೆನ್ನಾಗಿತ್ತು. ಇಲ್ಲಂತೂ ಚಳಿ ಆಗ್ತಾಯಿದೆಯಲ್ಲ ಗುರುವೇ, ಇಷ್ಟೋ ತನಕ ಫುಲ್ ಸೆಕೆ ಆಗ್ತಾಯಿತ್ತು. ಇವಾಗ ನೋಡಿದ್ರೆ ಫುಲ್ ಉಲ್ಟ ಎಷ್ಟು ಬಿಸಿ ಇತ್ತು ಅಷ್ಟೇ ತಣ್ಣಗಾಗ್ತಾಯಿದೆ. ಏನು ಗುರು ಇದು ಇಷ್ಟೊಂದು ತಣ್ಣಗಿದೆ ಇಲ್ಲಿ, ಚಳಿ ಆಗ್ತಾಯಿದೆ ಸ್ನೇಹಿತರೆ ನಿಜವಾಗ್ಲೂ. ಟೈಮ್ ಎಷ್ಟೈತಿ ಇವಾಗ? ಕಣ್ಣಿಗೆ ಕಸ ಬಿದ್ದೈತೆ ರೀ. ನಮ್ದು ಅಡ್ಡ ಎಲ್ಲೋಯ್ತಪ್ಪ, ಇಲ್ಲೇ ಸ್ವಲ್ಪ ಹಾಕ್ಕೊಳ್ಳೋಣ ಏನಂತೀರ? ನಮ್ದು ಅಡ್ಡ ಪಾಸ್ ಆಗೋಯ್ತು. ಮಾತಾಡ್ತಾ ಮುಂದೆ ಬಂದಲ್ಲ. ಅಯ್ಯ, ಇಲ್ಲಿ ಒಂದು 2 ನಿಮಿಷ ರೆಸ್ಟ್ ಮಾಡೋಣ. ಓಕೆ, ಇವಾಗ ಇದು ಇಟ್ಕೊಂಬಿಟ್ಟಿದ್ದೀನ. ಓಕೆ, ಇವಾಗ ಸಮಯ 11:13 ನೋಡಿ. ಇವಾಗಲೇ ಚಳಿ ಆಗ್ತಾಯಿದೆ. ಏನಕ್ಕಂತಂದರೆ ಅಷ್ಟೊಂದು ಸೆಕೆ ಇತ್ತು ಸ್ನೇಹಿತರೆ. ನೋಡಿ ಗಾಡಿ ಎಲ್ಲ ಫುಲ್ಲು ಚಿತ್ರಾನ್ನ ಆಗ್ಬಿಟ್ಟಿದೆ. ಫುಲ್ಲು ರಾಡಿ ಎಲ್ಲ ರೋಡ್ ರಿಪೇರಿ ನಡೀತಾ ಇದೆ. ಸೊ ಹಾಗಾಗಿ ತಲೆಗೆ ಎಣ್ಣೆನೂ ಹಾಕಿಲ್ಲ ಇವತ್ತು. ಹಾಗೆ ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಬಂದೆ. ಇಲ್ಲ ಯಾವಾಗೂ ತಲೆಗೆ ಎಣ್ಣೆ ಹಾಕ್ತಾಯಿದ್ದೆ. ತಲೆಗೆ ಎಣ್ಣೆ ಹಾಕಿದರೆ ಹೆಲ್ಮೆಟ್ ಸಿಕ್ಕಾಬಿಟ್ಟೆ ಲೂಸ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಆ ದೃಷ್ಟಿಯಿಂದ ಹಾಕಿಲ್ಲ. ಸ್ವಲ್ಪ ರೆಸ್ಟ್ ಮಾಡೋಣ ಅಂಥೇಳಿ ನಿಂತಿದ್ದೀನಿ. ಸ್ವಲ್ಪ ನೀರು ಕುಡ್ಕೊಂಡು ಗಾಡಿಗೂ ಸ್ವಲ್ಪ ವಿಶ್ರಾಂತಿ ಕೊಡೋಣ. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಬರ್ತಾರ ಅಂತ ವೆಯ್ಟ್ ಮಾಡೋಣ. ಓಕೆ, ಸಕ್ಕತ್ತಾಗಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ರೋಡ್ ಮಾತ್ರ ಇದು. ಈ ಕಡೆಯಿಂದ ನೀವು ಬಂದರೆ ಸಖತ್ತಾಗಿರುತ್ತೆ ರೋಡು. ಸ್ವಲ್ಪ ನೀರು ಕುಡ್ಕೊಂಡು ರೆಸ್ಟ್ ಮಾಡಿ ಹೊರಡೋಣ. ಓಕೆ, ಹಾಗೆ ಜೊತೆಯಲ್ಲಿ ಒಂದು ಪಾನ್ ಹಾಕ್ಕೊಂಡು ಫುಲ್ ಜಾಲಿ. ಇವತ್ತು ಜರ್ಕಿನ್ ಹಾಕ್ಕೊಂಡಿಲ್ಲ. ನೇಚರ್ ಕಾಲಿಗೆ ಹೋಗ್ಬಿಟ್ಟು ಬರ್ತೀನಿ ಸ್ನೇಹಿತರೆ. ಆಮೇಲೆ ಸಿಗ್ತೀವಿ. ವಾ ಸ್ನೇಹಿತರೆ, ನಾವು ಘಾಟ್ ಮಧ್ಯೆ ಇದ್ದೀವಿ ಇವಾಗ. ನೋಡಿ ಹೆಂಗಿದೆ. ಫುಲ್ ಪ್ರಶಾಂತವಾಗಿದೆ ವಾತಾವರಣ, ಚಿಲ್ಡಾಗಿದೆ. ಸಿಕ್ಕಾಪಟ್ಟೆ ಸೆಕೆ ಸ್ನೇಹಿತರೆ ಕಾರವಾರದಲ್ಲಿ. ಅಪ್ಪ ಇಲ್ಲಿ ತಂಪಾಯಿತು. ಒಂದು 5 ನಿಮಿಷ ರೆಸ್ಟ್ ಕೊಟ್ಟೆ ನಮ್ಮ ಡಿಯೋಗೆ. ಹೈವೇದಲ್ಲಿ ಓಡಿಸ್ಕೊಂಬಂದಿದ್ದಲ್ವಾ, ಫುಲ್ಲು ಸ್ಟ್ರೈನ್ ಆಗಿರುತ್ತೆ. ಅಂದರೆ ಎಲ್ಲ ವೀಲು ಡ್ರಮ್ಮು ಎಲ್ಲ ಗಾಡಿ ಫುಲ್ಲು ಇಂಜಿನ್ ಹೀಟಾಗಿರುತ್ತೆ. ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಕೊಟ್ಟೆ. ಇಲ್ಲಿ ರೂಟ್ ಪರವಾಗಿಲ್ಲ, ಶಿರ್ಸಿ ರೂಟ್ ಮಾತ್ರ ಅಯ್ಯೋ ದೇವ್ರೆ.
ಈ ಕಡೆ ರೂಟ್ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸುತ್ತಮುತ್ತ ಒಳ್ಳೆ ವಾತಾವರಣ ನೋಡ್ಕೊಂಡು ಕಾಲ ಕಳೀತಾ ಬರ್ಬೋದು. ಅಲ್ಲಿ ನೋಡೋದಕ್ಕೆ ಏನೂ ಇಲ್ಲ, ಒಂದು ಕಡೆ ವ್ಯೂ ಪಾಯಿಂಟ್ ಇದೆ ಅಷ್ಟೇ ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲಿ ನೋಡಿ, ಆಹಾ ನೋಡಿ ಹೆಂಗಿದೆ ಇಲ್ಲಿ, ಒಬ್ಬ ಫುಲ್ಲು ಕಾಡು. ತಪ್ಪು ತಿಳ್ಕೊಬೇಡಿ, ಬಾಯಲ್ಲಿ ಪಾನಿದೆ, ಪಾನ್ ಹಾಕ್ಕೊಂಡಿದ್ದೀನಿ, ತುಂಬ ಹೊಟ್ಟೆ ಆಯಿತು. ನೀರೇ ಇಲ್ಲ. ನಾನು ಯಾವಾಗೂ ಹೊರಡ್ಬೇಕಾದ್ರೆ ಪಾನ್ ಹಾಕ್ತಿದ್ದೆ, ಇವತ್ತು ಹಾಕಿಲ್ಲ. ತಣ್ಣಗಿದೆ ಇಲ್ಲಿ. ನಮ್ಮ ಸ್ನೇಹಿತರು ಇನ್ನೂ ಬಂದಿಲ್ಲಪ್ಪ, ಎಲ್ಲೋದ್ರೂ ಗೊತ್ತಿಲ್ಲ. ಸುಸಿ ರೋಡಿಗೆ ಹೋದ್ರು ಅಥವಾ ಇದೇ ರೋಡಿಗೆ ಬಂದರೂ ಗೊತ್ತಿಲ್ಲ. ಫೋನ್ ಮಾಡೋಣ ಅದ್ರಲ್ಲಿ ನೆಟ್ವರ್ಕ್ ಇಲ್ಲ. ಕೆಳಗಡೆ ಎಷ್ಟು ಡೀಪ್ ಇದೆ ಗೊತ್ತಾ? ಅಬ್ಬಾ, ಡ್ರೋನ್ ಇದ್ರೆ ಮಾತ್ರ ತೋರಿಸ್ತಾ ಇದ್ದೆ ನಿಮಗೆ. ಹೆಂಗೆ ಬರೋದು ಫೂಟೇಜ್ ಗೊತ್ತಾ? ಬಾ 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 ಬಂಗಾರದಂಗೆ ಬರೋದು ಸ್ನೇಹಿತರೆ, ಬಂಗಾರದಂಗೆ ಬರೋದು, ಸಖತ್ತ ಬರೋದು ಮಾತ್ರ. ಡ್ರೋನ್ ಏನಾದರೂ ಈ ಸ್ಪಾಟಲ್ಲಿ ಹಾರಿಸಿದ್ರೆ ಫುಲ್ಲು ಚಿಂದಿ ಕಾಣೋದು. ಎಲ್ಲ ರೋಡ್ಗಳು ಕಾಣೋದು ನಿಮಗೆ. ಘಾಟ್ ಸೆಕ್ಷನ್ ಹೆಂಗಿದೆ ಅಂತ ಫುಲ್ ಕಂಪ್ಲೀಟ್. ಏನು ಮಾಡೋಣ, ಡ್ರೋನ್ ತೊಗೊಬೇಕು. ನಮ್ಮ ತಮ್ಮ ಇದೇ ತಿಂಗಳು 25ನೇ ತಾರೀಕಿಗೆ 24ನೇ ತಾರೀಕು USA ಹೋಗ್ತಾ ಇದ್ದಾನೆ ಆಫೀಸ್ ಕೆಲಸದ ಮೇಲೆ. ಅವನಿಗೆ ಹೇಳಿದ್ದೀನಿ ತೊಗೊಂಬ ಅಂತ, ನೋಡೋಣ. ಆದರೆ ತೊಗೊಂಬರ್ತೀನಿ ಅಣ್ಣ, ಫುಲ್ ಕೆಲಸ ಇದೆ ನನಗೆ, ಟೈಮ್ ಇಲ್ಲ ಅಂತಂದ. ಟೈಮ್ ಇಲ್ಲ ಅಂತಂದ, ನೋಡಬೇಕು. ತಂದ್ರಂತೂ ಬಿಡಿ. ತುಂಬ ದೊಡ್ಡ ಡ್ರೋನ್ ಅಲ್ಲ, DJI Neo ಅಂತ, ಚಿಕ್ಕದು. ಆದರೂ ತೋರಿಸ್ಬೋದು ಸ್ನೇಹಿತರೆ, ಸುಮಾರು ಹೈಟ್ ಹೋಗುತ್ತೆ. ಅದನ್ನು ಒಂದು 15 ನಿಮಿಷ ಫ್ಲೈಟ್ ಟೈಮ್ ಇದೆ ಅದಕ್ಕೆ. 15 ನಿಮಿಷ ಫ್ಲೈ ಆಗುತ್ತಂತೆ, ಸಾಕು ನಮಗೆ. ಫಸ್ಟು ಡ್ರೋನು ಕರೆಕ್ಟಾಗಿ ಕಲ್ತ್ಕೊಂಡು ಹೆಂಗೆ ಆಪ್ರೇಟ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡು ಆಮೇಲೆ ದೊಡ್ಡದಕ್ಕೆ ಕೈ ಹಾಕೋಣ ಅಂತ. ಏನಂತೀರ? ನೋಡಿ, ಫುಲ್ ಜಾಲಿ. ಇಲ್ಲಿ ನಿಮಗೆ ಈ ರೋಡಲ್ಲಿ ಜಾಸ್ತಿ ಬಿಸಿಲೇ ತಾಗಲ್ಲ ನೆಲಕ್ಕೆ. ನೋಡಿ, ಫುಲ್ಲು ಗಿಡ ಮರಗಳು ಇರೋದ್ರಿಂದ ಬಿಸಿಲು ಕೆಳಗಡೆ ತಾಗೋದೇ ಇಲ್ಲ. ಹಾಗಾಗಿ ಫುಲ್ಲು ಚಿಲ್ಡಾಗಿರುತ್ತೆ. ಮಳೆಗಾಲದಲ್ಲಂತೂ ಸ್ವರ್ಗ. ಉಯ್ ಯಪ್ಪ, ನೋಡೇ ಎಲ್ಲ ಗುಂಡಿಗಳು. ನೋಡ್ರಪ್ಪ, ಎಂಜಾಯ್ ಮಾಡಿ.
ಇಲ್ಲಿ ಸ್ವಲ್ಪ ಹೊತ್ತು ಗಾಡಿ ಹಾಕೋಣ, ನೋಡ್ಕೊಂಬರೋಣ. ಏನಂತೀರ? ಗಾಡಿ ಇಲ್ಲಿ ಹಾಕೋ ಡೇಂಜರೇ, ಸ್ವಲ್ಪ ಆ ಕಡೆ ಹಾಕ್ಬಿಡೋಣ. ಬಸ್ಗಳೆಲ್ಲ ಬಂದರೆ ಫುಲ್ ಕಟ್ ಹೊಡಿತಾರೆ ಇಲ್ಲಿ, ಹಾಗಾಗಿ ಸೈಡಿಗೆ ಹಾಕೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಕಟ್ಟೆ ಇತ್ತು, ಎಲ್ಲ ಗುದ್ದಿ 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 ಹೋಗ್ಬಿಟ್ಟಿದೆ ಕಟ್ಟೆ. ಬಸ್ಸು ದೊಡ್ಡ ದೊಡ್ಡ ಗಾಡಿಗಳು ಬಂದರೆ ಟರ್ನ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಆಬಾ ಇಲ್ಲಿ ನೋಡಿ ಹೆಂಗಿದೆ. ಅಯ್ಯೋ ಸಖತ್ ಫುಲ್ ಹೈಟಿಗೆ ಬಂದಿದ್ದೀವಿ ನಾವು. ಇಲ್ಲಂತೂ ಪ್ರಪಾತ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ? ಫುಲ್ಲು ಪ್ರಪಾತ. ಇಲ್ಲಿ ನೋಡೋದಕ್ಕಾಗಲ್ಲ ಏನು, ಆದರೂ ಆ ಕಡೆ ವ್ಯೂ ನೋಡಿ ಹೆಂಗಿದೆ. ಬನ್ನಿ ಹೊಡೋಣ. ಸಖತ್ತಾಗಿದೆ ಮಾತ್ರ. ನೆಟ್ವರ್ಕ್ ಇನ್ನೂ ಬಂದಿಲ್ಲ. ಸೂರ್ಯಾಜಿ ನೋಡಿ ಡೈರೆಕ್ಟ್ ಇಲ್ಲೇ ಇದ್ದಾರೆ. ನಾನು ಅನಿಸಿದ ಪ್ರಕಾರ ಈ ಘಾಟ್ ಸೆಕ್ಷನಲ್ಲಿ ಇಲ್ಲಿ ಒಂದೇ ಇಷ್ಟು ಡೈರೆಕ್ಟಾಗಿ ಬಿಸಿಲು ಬೀಳೋದು ನೋಡಿ. ಸೂರ್ಯಾಜಿ ಇಲ್ಲೇ ಡೈರೆಕ್ಟು ಮೇಲೆ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ, ಹೊರಡೋಣ. ಓಕೆನಾ? ಇಲ್ಲಿ ಏನಾದರೂ ಕಾಣಿಸುತ್ತಾನ ಅಂಥೇಳಿ ನಿಂತಿದ್ದೆ ನಿಮ್ಗೆ ತೋರ್ಸೋಣ ಅಂತ, ಬಟ್ ಇಲ್ಲಿ ಏನೂ ಕಾಣಿಸಲ್ಲ. ಬನ್ನಿ ನಮ್ಮ ಜರ್ನಿಯನ್ನು ಮುಂದುವರ್ಸೋಣ. ಇಲ್ಲಿ ನೋಡಿ ಫುಲ್ಲು ಬಿಸಿಲು. ಈ ಜಾಗದಲ್ಲಿ ಮಾತ್ರ ಬರೋದು ಬಿಸಿಲು, ಮುಂದೆಲ್ಲ ಅಷ್ಟೊಂದು ಬಿಸಿಲಿಲ್ಲ. ನೋಡಿ ಮತ್ತೆ ನೆರಳು ಬಂತು, ತಂಪಾಗಿದೆ, ತಂಪು ತಂಪು ಕೂಲು ಕೂಲು. ಆಹಾ ಹಾ ಹಾ, ಏನು ಕರ್ವಿಂಗ್ಗಳಂದರೆ. ಘಾಟ್ ಸೆಕ್ಷನ್ ಮುಗಿತಾ ಇದೆ. ಒಯ್ ಒಯ್ ಒಯ್. ಸಿಗ್ನಲ್ ಬಂದಿದ್ದರೆ ಒಳ್ಳೆ ಹಾಡನ್ನು ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಸ್ನೇಹಿತರೆ, ಇಲ್ಲಿಗೆ ಘಾಟ್ ಸೆಕ್ಷನ್ ಎಂಡ್ ಆಗಿದೆ. ಬನ್ನಿ, ಇಲ್ಲಿಂದ ಪರವಾಗಿಲ್ಲ, ಸ್ವಲ್ಪ ರೋಡ್ ಚೆನ್ನಾಗಿದೆ. ಲೆಟ್ಸ್ ಗೋ. ಏನು ತಂಪಾಗಿದೆ ವಾತಾವರಣ. ಹನ್ನೊಂದು 40 ಆಯಿತು. ನನಗನ್ಸಿದ ಪ್ರಕಾರ 12ವರೆಗೆ ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ. 1 ಗಂಟೆ ಒಳಗಡೆ ರೀಚ್ ಆಗ್ತೀನಿ.
2 ಗಂಟೆಗೆ ನಮ್ಮ ರಿಲೇಟಿವ್ ಮನೆಯಲ್ಲಿ ಗೃಹ ಪ್ರವೇಶ ಇದೆ. ನಮ್ಮ ಸ್ನೇಹಿತರು ಅಲ್ಲಿಗೆ ಬರ್ತಾ ಇದ್ದಾರೆ, ಅವ್ರ ರಿಲೇಟಿವ್ ಕೂಡ. ಸೊ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕು. ಖಮಾನ್. ಆಮೇಲೆ ಸಿಗ್ತೀನಿ. ಓಕೆ, ಮನೆ ಹತ್ರ ಇದ್ದೀವಿ. ಆಲ್ಮೋಸ್ಟ್ ಹತ್ರನೇ ಇದ್ದೀವಿ ಸಿದ್ದಾಪುರಕ್ಕೆ. ಸುರಕ್ಷಿತ ಚಾಲನೆಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಾನು ಒಂದಾನೆ ಹತ್ರ ಇದ್ದೀನಿ. ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದ್ದೆ, ಅವ್ರು ಇನ್ನೂ ಕುಮಟದಲ್ಲೇ ಇದ್ದಾರಂತೆ. ಅದು ಅವ್ರು ಹೊರಟಿರೋದೇ ಲೇಟ್ ಅಂತೆ. ನನ್ನ ಜೊತೆಗೆ ಬರೋದಾಗಿತ್ತು, ಬಟ್ ಏನೋ ಸ್ವಲ್ಪ ಡಿಲೇ ಆಯಿತು. ನಾನು ಇನ್ನೂ ಕುಮಟದಲ್ಲೇ ಇದ್ದೀನಿ, ಅಂದರೆ ಬಡಾಲ್ ಘಾಟ್ ರೋಡ್ ತೊಗೊಂಡಿದ್ದೀನಿ ಅಂತಂದರು. ಅವ್ರು ಬರೋದಿನ್ನ ಲೇಟ್ ಆಗುತ್ತೆ. ನಾವು ಚೆನ್ನಾಗಿ ಚಚ್ಚಾಡ್ಕೊಂಬಂದ್ವಿ. ಇನ್ನೇನು ಸ್ವಲ್ಪ ಹತ್ತಿರದಲ್ಲೇ ಇದ್ದೀವಿ ನಾವು. ಅಂತೂ ಏರ್ಟೆಲ್ ನೆಟ್ವರ್ಕ್ ಬಂತು. ಇವಾಗ ಒಳ್ಳೆ ಸಾಂಗ್ ಹಾಕ್ಕೊಂಡು ಹೊಡ್ತಾ ಇದ್ದೀನಿ ನೋಡಿ. ಸಿಗ್ತೀನಿ ಆಮೇಲೆ. ಪ್ಲೀಸ್. ಸ್ನೇಹಿತರೆ, ಇಲ್ಲಿಂದ ಸಿದ್ದಾಪುರ 7 ಕಿಲೋಮೀಟ್ರ್ ಇದೆ ಅಷ್ಟೇ. ನಾವಿದ್ದೀವಿ ಬೇಡ್ಕಣಿಯಲ್ಲಿ. ಬೇಡ್ಕಣಿಯಿಂದ ನಮ್ಮ ಮನೆಗೆ 8 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಸಮಯ ಎಷ್ಟು? 12:14 ಆಯಿತು. ಕರೆಕ್ಟ್ 12:30ಕ್ಕೆ ಮನೆ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅಯ್ಯೋ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನಕ್ಕೆ ಹೇಳಿ, ನಮ್ಮ ಚಾನಲ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ, ಹಂಗಾಗಿ ಕರ್ನಾಟಕ ಫ್ಲಾಗು, ಇಂಡಿಯನ್ ಫ್ಲಾಗು ಎಲ್ಲ ನಮ್ಮ ಟೀ ಶರ್ಟ್ ಮೇಲಿದೆಯಲ್ಲ, ಹಾಗಾಗಿ ಎಲ್ಲ ನೋಡ್ತಾ ಇದ್ದಾರೆ ತಿರುಗಿ. ಏನು ಇಲ್ಲೇ ಬಂದ್ಬಿಡ್ತಾನೆ ಅಂತ ಅಂದ್ಕೊಂಡೆ. ಫುಲ್ ಗಾಳಿ, ಒಂದು ಕಡೆ ಸರಿಯಾಗಿ ಎಳಿತಾ ಇದೆ ಗಾಳಿ. ಗಾಡಿನೇ ಎಳೆಯುತ್ತೆ ಸ್ನೇಹಿತರೆ, ಆ ಥರ ಗಾಳಿ ಬೀಸ್ತಾ ಇದೆ. ಇಲ್ಲಿ ಪರವಾಗಿಲ್ಲ, ನಾರ್ಮಲ್ ಸೆಕೆ ಇದೆ, ಅಷ್ಟೊಂದು ಹೆವಿ ಏನು ಅನಿಸಲ್ಲ. ಕಾರವಾರದಲ್ಲಿ ಮಾತ್ರ ಚಳಿ ಅನ್ನೋದೇ ಇಲ್ಲ ಬಿಡಿ. ಮತ್ತು ಹೆವಿ ಸೊಳ್ಳೆ ಕಾಟ. ಸೊಳ್ಳೆ ಏನು ಅಂತೀರ, ಅಯ್ಯೋ. ನಾನು ಇಷ್ಟು ದಿನ ನಮ್ಮ ಸ್ನೇಹಿತರ ಮನೆಯಲ್ಲಿ 2 ಫ್ಯಾನ್ ಹಾಕ್ಕೊಂಡು ಮಾಡ್ಕೊತಾ ಇದ್ದೆ. ಆ ಥರ ಸೊಳ್ಳೆ. ಯಪ್ಪ ಸ್ನೇಹಿತರೆ, ನಾವು ಮುಂದೆ ಸಿಗ್ತೀವಿ. ಸಿದ್ದಾಪುರ ಬಂದ ತಕ್ಷಣ ಸಿಗೋಣ. ಓಕೆ ಸ್ನೇಹಿತರೆ, ನಾವು ಸಿದ್ದಾಪುರ ರೀಚ್ ಆಗಿದ್ದೀವಿ. ಓಕೆನಾ, ಬನ್ನಿ. ಇಲ್ಲಿಂದ ಒಂದು ಶಾರ್ಟ್ ಕಟ್ ಇದೆ, ಅಲ್ಲಿಂದ ಹೋಗ್ಬಿಡ್ತೀನಿ. ಅಲ್ಲಿಂದ ಹೋಗ್ಬಿಡೋಣ TSS ರೋಡ್.
ನಮ್ಮ ಕಾರ್ ಬೇರೆ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಯಾವಾಗ ಮಾಡೋದು? ರಜೆಗಳೇ ಸಿಗ್ತಾಯಿಲ್ಲ ಸ್ನೇಹಿತರೆ, ಟೈಮೇ ಸಿಗ್ತಾಯಿಲ್ಲ. ಕಾರ್ ಸರ್ವಿಸಿಗೆ ಬಿಟ್ಟರೆ ಇನ್ನೊಂದು 20-25 ಸಾವಿರ ತೆಗೆದಿಡೋದೆ. ಇವಾಗ ನಾವು TSS ಹಿಂದ್ಗಡೆ ರೋಡಲ್ಲಿದ್ದೀವಿ. ಇದು TSS ರೋಡ್, ಕೃಷಿ ಮಾರುಕಟ್ಟೆ. ಇಲ್ಲಿಂದ ನಮ್ಮ ಮನೆಗೆ 1 ಕಿಲೋಮೀಟ್ರ್ ಆಗುತ್ತಷ್ಟೆ. ಅಯ್ಯೋ, ಟೈಮ್ ಎಷ್ಟಾಯಿತು? 12:21 ಆಯಿತು. ಕರೆಕ್ಟ್ 12:30ಕ್ಕೆ ನಾನು ಮನೆ ರೀಚ್ ಆಗ್ತೀನಿ 100%. ಅಯ್ಯಯ್ಯಯ್ಯಯ್ಯಯ್ಯ, ಇಲ್ಲೆಲ್ಲ ನಮ್ಮ ಪರಿಚಯದವರು ಜಾಸ್ತಿ. ಸೊ ಎಲ್ಲ ತಿರುಗಿ ನೋಡ್ತಾ ಇದ್ದಾರೆ, ಇವನೇನು ಮಾಡ್ತಾಯಿದ್ದಾನೆ ಅಂತ. ಗೋಪ್ರೋ ಬ್ಯಾಟ್ರಿ ಹೆಲ್ತು ಎಷ್ಟಿದೆ ಗೊತ್ತಿಲ್ಲ, ಅಲ್ಲ ಗೋಪ್ರೋ ಬ್ಯಾಟ್ರಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಬನ್ನಿ, ಟೆಲ್ಸಿನ್ ಬ್ಯಾಟ್ರಿ ಹಾಕ್ಕೊಂಡಿದ್ದೀನಿ. ಇದೇ ನೋಡ್ರಪ್ಪ TSS. ಪ್ರತಿ ವಿಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ, ಮತ್ತೆ ತೋರಿಸ್ತಾ ಇದ್ದೀನಿ. ಹೊಸಬ್ರು ಯಾರಾದರೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಲಿ ಅಂತ ಅಷ್ಟೇ. ಇವಾಗ ಮತ್ತೆ ತಿರ್ಗಾ ಇಲ್ಲಿ ಲೆಫ್ಟ್ ತೊಗೊಳೋಣ. ಇದು ನಮ್ಮ ಸಿದ್ದಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂದ್ಗಡೆ ರೋಡ್. ಇದು ಇಲ್ಲಿಂದ ಸ್ವಲ್ಪ ಹತ್ತಿರ ಆಗುತ್ತೆ ಮನೆ, ಇಲ್ಲಾಂದರೆ ಸುಮ್ಮನೆ ಆ ಕಡೆಯಿಂದ ಸುತ್ತ ಹಾಕೊಂಬರ್ಬೇಕು. ಗಾಡಿ ಮಾತ್ರ ಫುಲ್ ಹೀಟಾಗಿ ಹೋಗ್ಬಿಟ್ಟಿದೆ, ಪಿಕಪ್ಪೇ ತಗೊಳ್ತಾ ಇಲ್ಲ. ಆ ಥರ ಅಲ್ಲ, ಲೈಟಾಗಿ ಪವರ್ ಲೈಟಾಗಿ ಕಡಿಮೆ ಆದಂಗೆ ಅನಿಸ್ತಾ ಇದೆ. ನೋಡ್ರಪ್ಪ, ಇದೆ ನಮ್ಮ ಸಿದ್ದಾಪುರದ ಗೌರ್ಮೆಂಟ್ ಹಾಸ್ಪಿಟಲ್. ಇದು ನೆಹರು ಮೈದಾನ. ಎಲ್ಲೆಲ್ಲಿ ನೋಡ್ಕೊಂಬರ್ತಾರೋ ದೇವರಿಗೆ ಗೊತ್ತು. ಈ ಹಳ್ಳಿ ಕಡೆ ಹಾಗೆ ಜನರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇರಲ್ಲ. ಪಾಪ ಏನು ಮಾಡೋಣ, ಮಕ್ಕಳು ಗಾಡಿಗಳನ್ನು ಕೊಡಿಸಿಡ್ತಾರೆ. ಬನ್ನಿ, ಮತ್ತೆ ಇಲ್ಲಿ ಒಂದು U-turn ತಗೊಂಡು ಒಂದು ಲೆಫ್ಟ್ ತಗೊಂಬಿಟ್ರೆ ಅಷ್ಟೇ. ಓಹೋ, ಇದೆಲ್ಲ ಸಿದ್ಧಿವಿನಾಯಕ ಕಾಂಪ್ಲೆಕ್ಸ್. ನಾನು ನಮ್ಮ ಸ್ಕೂಲ್ ಇಲ್ಲೇ ಇದೆ, ಈ ಕಾಂಪ್ಲೆಕ್ಸ್ ಹಿಂಗಡೆ ಇದೆ. ಇಲ್ಲಿ ಒಂದು ಲೆಫ್ಟ್ ತಗೊಂಬಿಟ್ರೆ ನಾವು ಚಂದ್ರಗುತ್ತಿ ಸೊರಬ ಹೈವೇ ಟಚ್ ಆಗ್ತೀವಿ. ಇಲ್ಲಿ ಸಿದ್ದಾಪುರದಲ್ಲಿ ಜಾತ್ರೆ ಇತ್ತು, ಜಾತ್ರೆ ಮುಗ್ದಿದೆಯೋ ಏನೋ ಗೊತ್ತಿಲ್ಲ. ಮೊನ್ನೆ ಒಂದು ಅಪಘಾತ ಆಯಿತು. ಯಾರೊಬ್ಬರು ಕ್ರಿಶ್ಚಿಯನ್ಸ್ ಅವರು ಯಾರೋ ಡ್ರಿಂಕ್ಸ್ ಮಾಡಿಕೊಂಡು ಕಾರು ಒಂದು ಮಹಿಳೆ ಮೇಲೆ ಹತ್ತಿಸಿ ಪಾಪ ಮಹಿಳೆ ಸಾವನ್ನಪ್ಪಿದ್ದಾರೆ. ನಮ್ಮೂರಲ್ಲಿ ಹಿಂಗಾಯ್ತಲ್ಲ ಅಂತ ತುಂಬ ಬೇಜಾರಿದೆ ಸ್ನೇಹಿತರೆ. ಪೊಲೀಸರೆಲ್ಲ ಇದ್ದರೂ ಕೂಡ ಈ ಥರ ಆಗಿದೆ ನೋಡಿ. ಇದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್, ಇಲ್ಲೇ ಜಾತ್ರೆ ಇರುತ್ತೆ ಸಂಕ್ರಾಂತಿಗೆ, ಗ್ರ್ಯಾಂಡಾಗಿರುತ್ತೆ. ಸಿಕ್ಕಾಪಟ್ಟೆ ಧೂಳು. ಇಲ್ಲಿ ಒಂದು ವಾರ ಜಾತ್ರೆ ಇರುತ್ತೆ ಸ್ನೇಹಿತರೆ.
ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲಿ, ಹಾಗಾಗಿ ಜಾತ್ರೆ ಎಲ್ಲ ಬಂದಿದೆ. ಅಂಗಡಿಗಳೆಲ್ಲ ಯಾವುದೂ ಇಲ್ಲ, ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಅಂಗಡಿಗಳೆಲ್ಲ ಇರೋದು. ಏನು ಮಾಡೋದು, ನಮ್ಮೂರಲ್ಲಿ ಆಯ್ತಲ್ಲ ಅಂತ ಬೇಜಾರಷ್ಟೆ. ಮೊನ್ನೆ ರೀಸೆಂಟಾಗಿ ಒಂದು ಕೊಲೆ ಆಯಿತು ನಮ್ಮೂರಿನಲ್ಲೇ, ನಮ್ಮ ಸಿದ್ದಾಪುರದವರೇ ಮಾಡಿರೋದು. ಮೊನ್ನೆ ರೀಸೆಂಟಾಗಿ ಒಂದು ಕೊಲೆ ಆಯಿತಾ, ಇನ್ನೊಂದು ಆಕ್ಸಿಡೆಂಟಲ್ಲಿ ಪಾಪ ಒಬ್ಬರು ಮಹಿಳೆ ತೀರ್ಕೊಂಡಿದ್ದಾರೆ. 9 ಜನರಿಗೆ ಗುದ್ಕೊಂಡು ಹೋಗಿದ್ದಾರೆ ಒಂದು ಗಾಡಿ ಕಾರ್ನ. ಒಬ್ಬರಂತೂ ಆಸ್ಪತ್ರೆಗೆ ಹೋಗ್ಬೇಕಾದ್ರೇ ಮಧ್ಯ ತೀರ್ಕೊಂಡ್ರು ಪಾಪ. ಇನ್ನು ಕೆಲವೊಂದು ಜನರಿಗೆ ಸಣ್ಣ ಪುಟ್ಟ ಗಾಯಗಳೆಲ್ಲ ಆಗಿದೆ. ನಮ್ಮ ಮನೆ ಪಕ್ಕದಲ್ಲಿ ಗೃಹಪ್ರವೇಶ ಇದೆ ಅಲ್ವಾ, ಸೊ ಹಾಗಾಗಿ ನೋಡಿ ಎಲ್ಲ ಕಾರ್ಗಳು ಇಲ್ಲಿಂದನೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇಲ್ಲ ನಮ್ಮ ಊರಿನಲ್ಲಿ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯವರೇ. ದೊಡ್ಡದ ಮನೆ ಕಟ್ಟಿದ್ದಾರೆ. ಬನ್ನಿ, ನಮ್ಮ ಸ್ನೇಹಿತರಿಗೆ ಕಾರ್ ಪಾರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ನೋಡಿ ಇಡಬೇಕು. ಅವರು ಇವತ್ತು ಸಾಯಂಕಾಲ ಸಾಗರಕ್ಕೆ ಹೊರಡ್ತಾರೆ. ಸಾಗರದಲ್ಲಿ ಅವ್ರ ಮಾವನ ಮನೆ ಇದೆ. ಸಾಗರದಿಂದ ಬೆಂಗಳೂರಿಗೆ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಬೆಂಗಳೂರಿಗೆ ಹೋದರೆ ಅವ್ರ ಜೊತೆ ಹೋಗ್ಬೇಕು. ನೋಡಿ ಕಾರ್ಗಳೆಲ್ಲ ಎಷ್ಟು ಪಾರ್ಕ್ ಆಗಿದ್ದಾವೆ ಅಂತ. ಬರೀ ಏನು ಗುರು ಇದು, ಬಾ ಹೆವಿ ವೆಹಿಕಲ್ಗಳಿದೆ. ಅಯ್ಯೋ, ಇಷ್ಟೊಂದು ಗ್ರ್ಯಾಂಡಾಗ, ಭಯಂಕರ. ಎಲ್ಲ ಸಾಲ ಕೂತ್ಕೊಂಡಿದ್ದಾರೆ. ಇಲ್ಲಿ ಮನೆ ಗಾಡಿ ಎಲ್ಲಿ ನಿಲ್ಲಿಸ್ಬೇಕಾಯ್ತು? ನಮ್ಮ ಮನೆಗೆ ಗಾಡಿ ನಿಲ್ಲಿಸೋದಕ್ಕೆ ನಮಗೆ ಎಲ್ಲ ನಮಗೆ ಗಾಡಿ ನಿಲ್ಲಿಸೋದಕ್ಕೆ ಜಾಗ ಇಲ್ವಲ್ಲ ಸ್ನೇಹಿತರೆ. ಏನು ಮಾಡೋಣ? ಹಾಂ, ಓಕೆ. ಇಲ್ಲಿ ಗಾಡಿ ತಗೊಂಡು ಹೋಗೋದೇ ಕಷ್ಟ ಗುರು. ಅಯ್ಯೋ ದೇವ್ರೆ, ನನ್ನ ಗಾಡಿ ನಿಲ್ಸೋದಕ್ಕೆ ಜಾಗ ಇಲ್ಲ ನಮ್ಮ ಮನೇಲಿ. ಅಯ್ಯೋ ಬನ್ನಿ, ಎಲ್ಲ ಸಾಲ ಕೂತ್ಕೊಂಡಿದ್ದಾರೆ ಸ್ನೇಹಿತರೆ. ಅವ್ರ ಎದುರುಗಡೆ ಹೋಗ್ಬೇಕಲ್ಲ, ಎಲ್ಲ ತಿರುಗಿ ನೋಡ್ತಾ ಇದ್ದಾರೆ. ಏನು ಹೇಳಿ ನಮ್ಮ ಪರಿಸ್ಥಿತಿ. ಓಕೆ ಸ್ನೇಹಿತರೆ, ಮನೆಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ಇನ್ನೂ 1 ನಿಮಿಷ ಇದೆ. ಬನ್ನಿ, ಲೆಟ್ಸ್ ಗೋ. ತೊಗೊಂಡು ಹೋಗಬೇಕು. ಅಯ್ಯೋ ದೇವ್ರೆ, ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಬನ್ನಿ ಸ್ನೇಹಿತರ, ನೋಡೋಣ. ನೋಡಿ, ನಮ್ಮನೆ ಪಕ್ಕದ ಮನೆ ಇದ್ದ ರಾಕಿ, ಇದ್ರ ಹೆಸರು ರಾಕಿ ಅಂತ. ಫುಲ್ ಕಾರ್ಗಳು ಬಂದಿದೆ. ನಮ್ಮ ಸ್ನೇಹಿತರ ಹತ್ರ ಇಲ್ಲೇ ಪಾರ್ಕ್ ಮಾಡೋದಕ್ಕೆ ಹೇಳಬೇಕು. ಎಲ್ಲ ಸಾಲ ಕೂತ್ಕೊಂಡು ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಏನು ಹೇಳಿ,
ಹಾಯ್ ಬಾವ, ಬಂದೆ ಹಾಂ. ಇದೆ ನೋಡ್ರಪ್ಪ, ನಮ್ಮ ಮನೆಯೇ ಕಾಣಿಸ್ತಾ ಇಲ್ಲ ನನಗೆ. ಎಲ್ಲಿ ಹೋಗ್ಬೇಕು ಅಂದರೆ ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಷನ್. ಗೇಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಅಯ್ಯೋ ದೇವ್ರೆ, ಕಾರ್ನು ತೆಗಿಯೋಕ್ಕಾಗಲ್ಲ ನೋಡಿ. ನಮ್ಮಮ್ಮ ಫುಲ್ ಶಾಕು. ಹಾಂ, ಗಾಡಿಯಲ್ಲಿಟ್ಟೆ ನಾ ಎಲ್ಲಿ ಬರೋವಳ ಗೊತ್ತಾಗಿಲ್ಲ. ಸಾಲಿ ಅಪ್ಪ ಸ್ನೇಹಿತರೆ ಅಂತ ಸ್ನೇಹಿತರೆ ಅಂತೂ ಮನೆಗೆ ಬಂದು ರೀಚ್ ಆದೆ. ನಮ್ಮ ಮನೆಗೆ ಬರೋದಕ್ಕೆ ನಮಗೆ ಗೊತ್ತಾಗಿಲ್ಲ. ಆ ಥರ ಟೆಂಟ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಇರಲಿ, ಗಾಡಿ ಅಂತ ಪಾರ್ಕ್ ಮಾಡಿದ್ದಾಯಿತು. ಇವಾಗ ಮನೆಗೆ ಬಂದು ಮನೆಗೆ ಬಂದು ರೀಚ್ ಆದೆ. ಕರೆಕ್ಟ್ 12:29 ಮನೆಗೆ ಬಂದು ರೀಚ್ ಆದೆ. ಆಯಿತಾ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.